ಪ್ರೇಮದ ನೆಪದಲ್ಲಿ ಮೋಸ, ಯುವತಿ ನ್ಯಾಯಕ್ಕಾಗಿ ಹೋರಾಟ. ಪ್ರೇಮದ ಹೆಸರಿನಲ್ಲಿ ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯುವತಿ ತಮಗಾದ ಅನ್ಯಾಯದ ಬಗ್ಗೆ ಹಂಚಿಕೊಂಡರು. ಅವರ ಪ್ರಕಾರ ಮಾನಸಿಕ ಹಾಗೂ ದೈಹಿಕವಾಗಿ ಅಸ್ವಸ್ಥನಾಗಿರುವ ಪತಿಯನ್ನು ಬಿಟ್ಟು ತವರು ಮನೆಗೆ ಮರಳಿದ್ದ ಅವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದರು. ಈ ಅವಧಿಯಲ್ಲಿ ವಿಜಯಕುಮಾರ್ ಪಾಟೀಲ್ ಎಂಬಾತನೊಂದಿಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದು, ನಾನು ನಿನ್ನ ಹಿಂದೆ ನಿಂತಿದ್ದೇನೆ, ವಿಚ್ಛೇದನ ಪಡೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಅವರ ಹತ್ತಿರ ನಿಕಟರಾದರು. ಆದರೆ ಈ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಆರೋಪಿ ಅನೇಕ ಬಾರಿಗಳು ದೈಹಿಕವಾಗಿ ಬಳಕೆ ಮಾಡಿಕೊಂಡ ನಂತರ ತಾನು ಒಪ್ಪಿಕೊಂಡ ಮಾತುಗಳನ್ನು ಮೀರಿ ಯುವತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ನ್ಯಾಯಕ್ಕಾಗಿ ಯುವತಿ ಮಹಿಳಾ ಪೊಲೀಸ್ ಠಾಣೆ ಮೊರೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು ಅವರು ನಿನ್ನ ಗಂಡನಿಂದ ವಿಚ್ಛೇದನ ಪಡೆ, ನಾನೇ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದು, ನಂತರ ನೀನು ದುಡ್ಡಿಗಾಗಿ ಮಾಡುತ್ತಿದ್ದೀಯಾ ಎಂಬ ನಿಂದನೆ ಮಾತುಗಳನ್ನು ಆಡಿದ್ದಾರೆ ಎಂಬ ಆರೋಪವನ್ನು ಯುವತಿ ಮಾಡಿದ್ದಾರೆ. ನಂತರ ವಿಜಯಕುಮಾರ್ ಪಾಟೀಲ್ ಯುವತಿಗೆ ನಿನ್ನೊಂದಿಗೆ ಮದುವೆಯಾಗಿದ್ದರೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಧಮಕಿ ನೀಡಿದ್ದಾರಂತೆ. ಇದನ್ನು ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರು ನಿಮ್ಮ ಅಪ್ಪನ ಮನೆ ಇದೆ, ಏನು ಪದೇ ಪದೇ ಬರುವುದು ಎಂಬುದಂತೆ ಅಸಂವಿಧಾನಿಕ ಪದ ಬಳಸಿ ಅವಮಾನಿಸಿದರು ಎಂದು ಯುವತಿ ಕಂಬನಿ ಮಿಡಿದಿದ್ದಾರೆ. ನಾನು ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದೇನೆ, ತವರು ಮನೆಯಲ್ಲಿ ಸೇರಿಕೊಳ್ಳಲು ಅವಕಾಶವಿಲ್ಲ, ಗಂಡನನ್ನೂ ಬಿಟ್ಟಿದ್ದೇನೆ. ಈ ಅಕ್ರಮ ಮತ್ತು ದೌರ್ಜನ್ಯಕ್ಕೆ ನ್ಯಾಯ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಹಕ್ಕುಗಳನ್ನು ಕಾಪಾಡಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಯುವತಿ ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೋಸಗಾರನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾಮಾಜಿಕ ವಲಯದಲ್ಲೂ ಕೇಳಿಬರುತ್ತಿದೆ. ವರದಿ ಮಂಜುನಾಥ್, NKS TV4, ಕಲಬುರಗಿ. ಸರ್, ನಮ್ಮೂರಿಂದ 1 ಕಿಲೋಮೀಟರ್ ನಿಂಗದಳ್ಳಿ ಅಂತ ಹೇಳಿ, ಅವರು ಅಡ್ಡ ಹೆಸರು ಬಂದ್ಬಿಟ್ಟು ಮುತ್ತಣ್ಣ, ಅವ್ರ ತಂದೆ ಹೆಸರು ಮುತ್ತಣ್ಣ ಅಂತೇಳಿ, ಮಗನ ಹೆಸರು ವಿಜಯಕುಮಾರ್ ಪಾಟೀಲ್ ಅಂತ ಬರುತ್ತೆ ಸರ್. ಸರ್, ಅವರು ಅಧ್ಯಕ್ಷ ಅಂದ್ರೆ ಊರ್ ಸರ್ಪಂಚ್ ಇರೋದು ಸರ್. ಅವರು ನಿಂಗದಳ್ಳಿ ಸರ್, ಆಳಂದ್ ತಾಲೂಕ ಬರುತ್ತೆ ಸರ್. ಇಲ್ಲ ಸರ್, ನಾನು ಕಲಬುರಗಿಯಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ಸರ್. ನಾನು ಶಿವಶಂಕರ್ ಸಾವು ಅಂತ ಅಂದಿ ಅವ್ರಿದ್ರು ಸರ್. ಅವ್ರ ಏನ್ ಅಂದಿದ್ದಾರೆ ಅಂದ್ರೆ ಸರ್, ಎಲ್ಲ ನನಗೆ ಮೋಸ ಮಾಡಿ ಎಲ್ಲಾ ನನ್ಗೆ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗೆಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ. ಅವರು ನನಗೆ ಮೋಸ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕಂದು ನಾನು ಕೇಳ್ಕೊಳಕ್ ಹೋದೆ ಸರ್. ಅವ್ರಂದ್ರು ಎಲ್ಲರಿಗೂ ಕರೆಸ್ಬಿಟ್ಟು ಪಂಚಾಯತಿ ಮಾಡಿಸ್ಬಿಟ್ಟು ಅವರು ದುಡ್ಡಿನ ವಿಷಯವಾಗಿ ನನ್ ಜೊತೆ ಮಾತಾಡಿದ್ರು ಸರ್. ನನ್ಗೆ ಯಾವ್ದು ದುಡ್ಡು ಬೇಡ, ನನ್ಗೆ ಅವ್ನ್ ಮದ್ವೆ ಮಾಡ್ಕೋತೀನಂದಿ ಸುಳ್ಳು ಹೇಳಿ ಮೋಸ ಮಾಡಿದ, ನನ್ಗೆ ಅವ್ರ ಜೊತೆ ಮದ್ವೆ ಮಾಡಿಸ್ಕೊಡು ಅಂತ ನಾನ್ ಕೇಳಿದೆ ಸರ್. ಅವ್ರಿಗೆ ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು, ಇಲ್ಲ ನಾನ್ ಮದ್ವೆ ಮಾಡಿಸ್ಕೊಡ್ತೀನಮ್ಮ, ನಿನ್ ಪೈಲಾ ಗಂಡನ ಡೈವರ್ಸ್ ತಗೊಂಬಂದ್ಮ್ಯಾಕ ಅವಾಗ ನಾನ್ ಮದ್ವೆ ಮಾಡಿಸ್ಕೊಡ್ತೀನತ್ತೆ ಅಂದಾಗ, ಅವಾಗ ನಾನು ನಮ್ಮಮ್ಮ ಎಲ್ಲರೂ ಹೋಗ್ಬಿಟ್ರು, ಅವ್ರುನು ಹೋದ್ರು ಸರ್. ಮತ್ತ ಅವ್ರ ಪೊಲೀಸರ ನಡುವೆ ಮತ್ತೆ ವಿಜಯಕುಮಾರ್ ಪಾಟೀಲ್ ನಡುವೆ ಏನಾಯ್ತು ಸಂಬಂಧ ಅದು ನನ್ಗೆ ಗೊತ್ತಿಲ್ಲ ಸರ್. ಹಾ, ಫೋನ್ ಮಾಡಿದ್ರು ಸರ್. ಫೋನ್ ಮಾಡ್ಬಿಟ್ಟು ನಾನು ಮದ್ವೆ ಮಾಡ್ಕೊಳಲ್ಲ, ನಿನಗ ಮದ್ವೆ ಮಾಡ್ಕೊಂಡ್ರು ನಿನ್ ಹತ್ರ ಸರಿಯಾಗಿ ಸಂಸಾರ ಮಾಡಲ್ಲ, ಚೆನ್ನಾಗಿರಲ್ಲ ನಿನ್ ಜೊತೆ ಅತ್ತೆ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್. ನಾನು ಮತ್ತೆ ರಿಟರ್ನ್ ಅದೇ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಶಿವಶಂಕರ್ ಸಾವುಗೆ ಸರ್ ಮೀಟ್ ಮಾಡಿದೆ ಸರ್. ನಾನು ಮೀಟ್ ಮಾಡಿದೆ ಸರ್. ಅವ್ರು ಹಿಂಗ ಅಂತ ಇದಾರೆ ಸರ್ ಅತ್ತೆ ಅಂದಾಗ, ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ, ಅವ್ರಿಗೆಲ್ಲ ಇದು ಪದೇ ಪದೇ ಕರ್ಸಕ್ ಆಗಲ್ಲ, ನೀವ್ ಏನಿದೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಬರ್ತಾ ಇದೆ, ಇದು ನಿಮ್ ಅಪ್ಪಂದೇನ್ ಪೊಲೀಸ್ ಸ್ಟೇಷನ್ ಅಂದಿ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಕಳಿಸಿದ್ದಾರೆ ಸರ್. ಅಲ್ಲಿ ಮಹಿಳಾ ಪೊಲೀಸರಿಗೂ ಬೈದಿದ್ದಾರೆ ಸರ್. ಒಂದೇ ಅಂಜಲಿ ಗೇಟ್ ಒಳಗಡೆ ಕರ್ಕೊಂಡ್ರಂದ್ರೆ ನಿಮ್ಗೂ ಹೊರಗೆ ಹಾಕ್ತೀನತ್ತೆ ಅಂದ್ಬಿಟ್ಟು ಲೇಡೀಸ್ ಎಲ್ಲರಿಗೂ ಬೈದಿದ್ದಾರೆ ಸರ್. ಹಾ ಸರ್, ಶಿವಶಂಕರ್ ಸರ್. ಸರ್, ನನಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಕೊಡಿಸ್ಬೇಕು. ನನ್ಗೆ ಮೋಸ ಆಗಿದೆ ಸರ್. ಅವ್ರು ನನ್ಗೆ ಮೋಸ ಮಾಡ್ಬಿಟ್ಟು ಇವಾಗ ಫೋನ್ ಎಲ್ಲಾ ಬ್ಲಾಕ್ ಮಾಡಿಟ್ಟಿದ್ದಾರೆ. ಶಿವಶಂಕರ್ ಸಾವು ಅವರು ನನಗೆ ಏಕವಚನಲ್ಲಿ ಬಾಯಿ ಬಂದಾಗ ಬೈದ್ಬಿಟ್ಟು, ಶಿವಶಂಕರ್ ಸರ್ ಅವರು ನನ್ಗೆ
ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ, ನೀ ದುಡ್ಡಿಗಾಗಿನೇ ನೀ ಮಾಡ್ಲಕತ್ತಿದಿ, ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಇದು ಮೋಸ ಮಾಡಿದಿ ಅತ್ತೆ ಅಂದ್ಬಿಟ್ಟು ನನ್ಗೆ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳಿಸಿದ್ರು. ನಾನು ಗುಲ್ಬರ್ಗ ಎಸ್ ಪಿ ಸರ್ಗೆ ನಾನು ಕೇಳ್ಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತೆ ಅಂದಿ.